ಗೌಡ್ರೆ ಬರ್ರಿ ಗೌಡ್ರೆ, ಒಳಗಡೆ ಹೋಗ್ಬಿಟ್ಟು CCTV ವಿಡಿಯೋನ ನಾವು ನೋಡ್ಲೇಬೇಕು. ಅಲ್ಲೇನಾದ್ರೂ ಇದ್ರೆ ಕಳ್ಳ 100% ಸಿಕ್ಕಾಯ್ಕೊಂಬತಾನೆ. ಬರ್ರಿ ಗೌಡ್ರೆ ಹೋಗೋಣ. ಮೋಹನ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಾನು ಆ ಥರ ಹೆಂಗಸಲ್ಲ. ನೀವು ಯಾಕೆ ನನ್ನ ಮೇಲೆ ಡೌಟ್ ಪಡ್ತಾ ಇದ್ದೀರಾ? ಪ್ಲೀಸ್ ಯಾಕೆ ಈ ಥರ ಜಗಳ ಮಾಡ್ತಾ ಇದ್ದೀರಾ? ಲೀಲಾ, ಐ ಡೋಂಟ್ ವಾಂಟ್ ಟು ಸ್ಪೀಕ್ ವಿತ್ ಯು. ನಿನ್ನಂತ ಹೆಂಗ್ಸತ್ರ ಮಾತಾಡಕ್ಕೆ ನಾಚಿಕೆ ಆಗುತ್ತೆ ನನಗೆ. ಛೀ, ಮೊದ್ಲಿನಿಂದ ಹೊರಟೋಗು. ಯಾಕ್ರಿ ಯಾಕ್ರಿ ಈ ತರ ಸಿಟ್ಟು ಮಾಡ್ಕೋತಾ ಇದ್ದೀರಾ? ನನ್ನ ಮೇಲೆ ಪ್ರೀತಿ ಇಲ್ವಾ? ಹಾಗಾದ್ರೆ ಮೊದಲಿಂದ ನನ್ನ ಮೇಲೆ ಇದ್ದಿದ್ದ ಪ್ರೀತಿ ಎಲ್ಲೋಯ್ತು ನಿಮ್ಗೆ? ಮೊದ್ಲಾಗಿದ್ರೆ ಲೀಲಾ 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 ಅಂತ ನಾನು ಎಲ್ಲಿಗೆ ಹೋಗಿದ್ರು ಹಿಂದೆ ಬರ್ತಾ ಇದ್ರಿ. ಆ ಪ್ರೀತಿ ಎಲ್ಲೋಯ್ತ್ರಿ? ಮೋಹನ್, ಪ್ಲೀಸ್ ಹೇಳಿ, ಯಾಕೆ ಈ ತರ ಮಾಡ್ತಾ ಇದ್ದೀರಾ? ನಾನು ಎಲ್ಲಾದ್ರೂ ಹೋದ್ರೆ ಅನುಮಾನ ಪಡ್ತೀರಾ, ಯಾರ ಜೊತೆ ಆದ್ರೂ ಫೋನಲ್ಲಿ ಮಾತಾಡಿದ್ರೆ ಅನುಮಾನ ಪಡ್ತೀರಾ, ಪದೇ ಪದೇ ನನ್ನ ಮೊಬೈಲ್ ನೋಡ್ತೀರಾ. ಏನಾಗಿದೆ ಹೇಳಿ? ನನ್ನ ಮೇಲೆ ಪ್ರೀತಿ ಇಲ್ವಾ? ನಾನು ಊಟ ಬಡಿಸಕ್ ಬಂದ್ರೆ ಛೀ ಅಂತ ತಟ್ಟೆ ತೇಳ್ತೀರಾ. ನನ್ನ ಮುಖ ನೋಡಕ್ಕೂ ಕೂಡ ನಿಮ್ಗೆ ಇಷ್ಟ ಇಲ್ಲ. ಆ ತರ ತಪ್ಪು ನಾನು ಏನ್ ಮಾಡಿದೀನಿ ಹೇಳಿ? ಛೀ, ಅದು ನನ್ನ ಬಾಯಿಂದಾನೇ ಹೇಳ್ಬೇಕಾ? ನನ್ಗೆ ನಾಚಿಕೆ ಆಗುತ್ತೆ. ಮೊದ್ಲಿನಿಂದ ಹೊರಟೋಗಾಚೆ, ಹೊರಟೋಗಿಲಿಂದಾನ. ನಾನ್ ನಿನ್ ಮದ್ವೆ ಆದ್ನಲ್ಲ, ಹೋಗಿನಾ ನನ್ ಚಪ್ಲಿ ನಾನು ಹೊಡ್ಕೋಬೇಕು. ಮೋಹನ್ ಮೋಹನ್, ಪ್ಲೀಸ್ ಈ ತರ ಮಾತಾಡಬೇಡಿ. ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಯಾಕೆ ಈ ತರ ಮಾತಾಡ್ತಾ ಇದ್ದೀರಿ ಹೇಳಿ? ನಾನು ಏನ್ ನಿಮ್ಗೆ ಅನುಮಾನ ಬರೋಂಥದ್ದು ನಾನೇನ್ ಮಾಡಿದ್ದೀನಿ? ಓಕೆ, ನಾನು ಜಾಬ್ ಮಾಡ್ತಿರೋದು, ಕೆಲ್ಸಕ್ಕೆ ಹೋಗ್ತಿರೋದು ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ? ಸರಿ ಆಯ್ತು, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಜಾಬ್ ಹೋಗಲ್ಲ. ನನ್ನ ನಿಮ್ಮ ಸಂಬಂಧ ಹಾಳಾಗ್ತಿದೆ ಆ ಜಾಬ್ ಇದೆ ಅಂತಂದ್ರೆ ನನಗೆ ಆ ಜಾಬ್ ಅವಶ್ಯಕತೆ ಇಲ್ಲ. ನಾನು ನೀವು ಹೇಳಿದಂಗೆ ಮನೇಲೇ ಇರ್ತೀನಿ ಬಿಡಿ. ಜಾಬ್ ಮಾಡ್ಲಿಲ್ಲ ಅಂದ್ರೆ ಏನಾದ್ರೂ ಮಾಡ್ಕೊಂಡ್ ಸಾಯಿ, ನನ್ಗೇನಾಗ್ಬೇಕಾಗಿದೆ? ಕೆಲ್ಸಕ್ಕಾದ್ರೂ ಹೋಗು, ಯಾವನಿಂದಾದ್ರೂ ಹೋಗು, ನನ್ಗೇನಾಗ್ಬೇಕಾಗಿದೆ? ಬಂದು ನನ್ಗೆ ಯಾಕೆ ಹಿಂಸೆ ಕೊಡ್ತಾ ಇದೀಯಾ ಇಲ್ಲಿ? ಪ್ಲೀಸ್ ಇಲ್ಲಿಂದ ಮೊದಲು ಹೊರಟೋಗು. ಜಾಬ್ ಮಾಡ್ತಾಳಂತೆ, ಜಾಬು. ನಿನ್ನ ಕೆಲ್ಸದ ವಿಚಾರ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಜಾಬ್ ಮಾಡ್ತಿದ್ಯಾ ಇಲ್ಲ ಚಕ್ಕಂದ ಆಡ್ತಾ ಇದೀಯಾ ಅವನ ಜೊತೆನಾದ್ರೂ? ಎಲ್ಲ ನನಗೆ ಗೊತ್ತಿದೆ ಮಾಹಿತಿ. ಮೋಹನ್ ಮೋಹನ್, ನಿಮ್ ಬಾಯಿಂದ ಇಂತ ಮಾತು ಬರ್ತಾ ಇದೆಯಾ? ನೋ ನೋ, ಇದು ನೀವು ಮಾತಾಡ್ತಿರೋ ಮಾತಲ್ಲ, ಯಾರೋ ನಿಮ್ಮ ಹತ್ರ ಹೇಳಿಸ್ತಿರೋ ಮಾತಿದು. ನೋ ಪ್ಲೀಸ್, ನನ್ನ ಮೇಲೆ ನೀವು ಅನುಮಾನ ಪಡ್ತಾ ಇದ್ದೀರಾ? ಮೋಹನ್, ನೀವು ನನ್ನ ಮೇಲೆ? ಅಯ್ಯೋ ಇಲ್ಲ, ಏನೋ ಆಗ್ತಾ ಇದೆ. ಪ್ಲೀಸ್ ಯಾಕೆ ಈ ತರ ಮಾತಾಡ್ತಿದ್ದೀರಾ ಹೇಳಿ ಮೋಹನ್? ಅಯ್ಯೋ ಹೋಗೆ, ನಿನ್ ಬಗ್ಗೆ ಊರೇ ಮಾತಾಡ್ತಾ ಇದೆ. ನೀನ್ ಎಲ್ಗ್ ಹೋಗ್ತೀಯಾ, ನೀನ್ ಎಲ್ಲಿಗೆ ಬರ್ತೀಯಾ ಅಂತನ. ನಿನ್ ಕೆಲಸ ಮಾಡೋ ಜಾಗದಲ್ಲೇನಾ ಸಾಕಷ್ಟು ಜನ ಮಾತಾಡ್ತಿದ್ದಾರೆ. ಲೀಲಾ ಹೇಗೆ ಅಂತನ. ನೀನ್ ಯಾರ ಜೊತೆ ಹೋಗ್ತೀಯಾ, ಯಾರ ಜೊತೆ ಕೂರ್ತೀಯಾ, ಯಾರ ಜೊತೆ ಮಾತಾಡ್ತೀಯಾ, ಯಾರ ಜೊತೆ ತಿಂಡಿ ತಿಂತೀಯಾ, ಎಲ್ಲ ಗೊತ್ತಿದೆ. ನಿನ್ನ ಅವತಾರಗಳು ನನ್ಗೆ ಸಾಕಷ್ಟು ಗೊತ್ತಾಗಿದೆ. ಎಲ್ಲ ಬಾಯಿ ಬಿಟ್ಟು ಹೇಳಿದ್ದಾರೆ. ದಯವಿಟ್ಟು ನೀನೆ ನನ್ಗೆ ಕಾಂಪ್ರೂವ್ ಮಾಡಕ್ ಬರ್ಬೇಡ, ಕನ್ವಿನ್ಸ್ ಮಾಡಕ್ ಬರ್ಬೇಡ ನೀನು. ನಿನ್ನ ಇಷ್ಟ ನೀನ್ ನೋಡ್ಕೋ, ನನ್ನ ಇಷ್ಟದಂಗೆ ನಾನು ಬದುಕೊಂತೀನಿ. ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿದೆ. ಹೋಗ್ತಾ ಇರು. ರೀ ರೀ, ಈ ಪುರುಷಾರ್ಥಕ್ಕ ನಾವಿಬ್ರು ಪ್ರೀತಿಸಿ ಲವ್ ಮಾಡಿ ಮದ್ವೆ ಆಗಿದ್ದು. ತುಮಕೂರಲ್ಲಿದ್ವಿ ನಾವು. ಬೇಡ ಕಣೆ, ಬೇಡ, ತುಮಕೂರಲ್ಲಿ ಇರೋದು ಬೇಡ. ಹಳ್ಳಿಗೆ ಹೋಗೋಣ, ಅಲ್ಲಿ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ, ಪರಿಸರ ಚೆನ್ನಾಗಿರುತ್ತೆ, ಅಲ್ಲಿನ ಜನ ಎಲ್ಲ ಚೆನ್ನಾಗಿರ್ತಾರೆ ಅಂತನ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇಲ್ಲಿ ಮನೆ ಕಟ್ಸಿವಿ. ಇಲ್ಲಿ ಮನೆ ಕಟ್ಸಿ ನಾವು ಡೈಲಿನ ತುಮಕೂರಿಗೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೀವಿ ಜಾಬ್ಗೋಸ್ಕರನ. ಈ ಪುರುಷಾರ್ಥಕ್ಕೋಸ್ಕರನ, ನನ್ ಮೇಲೆ ಅನುಮಾನ ಪಡ್ಲಿಕ್ಕೋಸ್ಕರ ಇಲ್ಲಿಗೆ ಬಂದ್ರ? ಛೇ, ಯಾಕ್ರಿ ಮೋಹನ್, ಯಾಕೆ? ಹೇಳ್ಬಿಡಿ, ಬಾಯ್ ಬಿಟ್ಟು ಹೇಳಿ, ಏನ್ ಸಮಸ್ಯೆ ಆಗ್ತಾ ಇದೆ? ಏನ್ ಡೌಟ್ ಪಡ್ತಾ ಇದ್ರಿ ಹೇಳಿ? ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಪ್ಲೀಸ್ ಹೇಳಿ ಮೋಹನ್. ನೋಡೆ, ನಿನ್ ಜೊತೆ ಮಾತಾಡಕ್ ನನ್ಗೆ ಇಷ್ಟ ಇಲ್ಲ. ನನ್ನ ಲೈಫ್ ಅಲ್ಲಿ ನಾನು ಮಾಡಿದ ದೊಡ್ಡ ಮಿಸ್ಟೇಕ್ ಅಂತಂದ್ರೆ ನಿನ್ನ ಲವ್ ಮಾಡಿ ಮದ್ವೆ ಆಗಿದ್ದಷ್ಟೇ. ಐ ಆಮ್ ಸಾರಿ ಫಾರ್ ದಿಸ್. ನಾನ್ ಇನ್ಮೇಲೆ ನಿನ್ ಜೊತೆ ಇರಕ್ ಇಷ್ಟಪಡಲ್ಲ. ನಿನ್ ಜೊತೆ ನಾನು ಲೈಫ್ ಲೀಡ್ ಮಾಡಕ್ ಆಗಲ್ಲ ಅಷ್ಟೇ. ನಿನ್ ದಾರಿ ನೀನ್ ನೋಡ್ಕೋ, ನನ್ ದಾರಿ ನಾನ್ ನೋಡ್ಕೋತೀನಿ. ಗುಡ್ ಬೈ. ಮೋಹನ್ ಮೋಹನ್ ಪ್ಲೀಸ್, ಮೋಹನ್ ನನ್ನ ಮಾತು ಕೇಳಿ, ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಮೋಹನ್ ಮೋಹನ್ ಮೋಹನ್. ಲೀಲಮ್ಮ, ಅಮ್ಮನೇ ಲೀಲಮ್ಮ. ಪುಟ್ಟಂಗಜ್ಜಿ ಬನ್ನಿ ಬನ್ನಿ. ಅಮ್ಮಯ್ಯ, ಲೀಲಮ್ಮ, ಯಾಕಮ್ಮ ಕಣ್ಣೆಲ್ಲ ದದ್ರಸ್ಕೊಂಡಿವೆ? ಯಾಕ ಸಪ್ಕಿದ್ಯಾ? ಯಾಕೆ ಚೆನ್ನಾಗಿಲ್ವೇನೆ ಅಮ್ಮನಿ? ಹುಷಾರಿಲ್ವೇ ನಿನ್ಗೆ? ಚೆನ್ನಾಗಿದ್ದೀನಲ್ಲ ಪುಟ್ಟಂಗಜ್ಜಿ. ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ ನೋಡು, ಆರಾಮಾಗಿದ್ದೀನಿ. ಇಲ್ಲ ಕಣೆ ಅಮ್ಮಣ್ಣಿ, ನೀನು ಯಾಕ ನಾ ಮೊದ್ಲೇ ನಂಗೆ ಮಾತಾಡ್ತಿಲ್ಲ. ಎಲ್ಲಿ ಮೋಹನ್ ಅಪ್ಪೆಲ್ ಹೋಯ್ತಿ? ಅವರು ಎಲ್ಲ ಹೋದ್ರಿ, ಈಗ ಹೊರಗಡೆ ಹೋದ್ರು. ಅಮ್ಮಯ್ಯ, ಲೀಲಾ, ಯಾಕಮ್ಮ ಹಿಂಗ್ ಸಪ್ಕಿದ್ಯಾ? ಏನಾಗೈತಿ ಹೇಳು?
ಯಾಕೆ ನಂತ ಹೇಳ್ಕಂಬ್ಲಾರ್ದಂಥದ್ದೇನೋ ಆಗೈತಾ? ಸರಿ ಬಿಡಾತ್. ನಂತ ಹೇಳ್ಕಂಬಕ್ಕೆ ಇಷ್ಟಪಡ್ಲಿಲ್ಲ ಅಂದ್ರೆ ನೀನು ಏನು ಹೇಳಕ್ ಹೋಗ್ಬೇಡ ಬಿಡು. ಸಮಾಧಾನ ಮಾಡ್ಕೊಳಮ್ಮ. ಯಾಕೆ ಸಪ್ಪಿದ್ಯಾ ನೀನು? ಅಮ್ಮಯ್ಯ, ಲೀಲಮ್ಮ, ಅಮ್ಮಣೆ, ಯಾಕಮ್ಮ ಅಳ್ತಿದ್? ಯಾ ಕಡೆ ತಿರ್ಕೊಂಡು? ಅಯ್ಯೋ ದೇವ್ರೆ. ಅಮ್ಮ ಲೀಲಮ್ಮ, ಹೇಳಮ್ಮ, ಯಾಕೆ ಏನಾಯ್ತು? ಪುಟ್ಟಂಗಜ್ಜಿ, ಹೋಯ್ತು ನನ್ನ ಲೈಫ್ ಫುಲ್ ಹಾಳಾಗೋಯ್ತು ಪುಟ್ಟಂಗಜ್ಜಿ, ಹಾಳಾಗೋಯ್ತು. ಅಣ್ಣ ನಿಲ್ಸು ಒಂದ್ ನಿಮಿಷ ಅಲ್ಲೇ ನಿಲ್ಸು. ವಿಡಿಯೋ ಪ್ಲೇ ಮಾಡೋದಲ್ಲೇ ನಿಲ್ಸು. ನೋಡ್ರಿ ಗೌಡ್ರಿ, ನೋಡ್ರಿ, ಪೊಲೀಸರು ಹೇಳಿರಲ್ಲ ಅರಿಶಿನ ಕಲ್ಲರ್ದ ಆಟೋ ಅಂತನ, ಆ ಥರದ್ದು ಇಲ್ಲೂ ಒಂದು ಹೋಗಾಯ್ತು ಗೌಡ್ರಿ. ಕಳ್ಳನ ಮಕ್ಕಳು ಕೇಬಲ್ ಕದಿಯಕ್ಕೆ ಈ ಥರ ಅರಿಶಿನದ ಲಗೇಜ್ ಆಟ ಮಾಡ್ಕೊಂಡವ್ರಿ. ಗೌಡ್ರಿ ನೋಡಿರ? ಅಲ್ಲ ಕಳ್ಳಸೀನ, ಪೊಲೀಸ್ನವ್ರು ಹೇಳಿದ ಆಟನೂ ಈ ಆಟನು ಒಂದೇ ಅಂತ ಹೆಂಗಲ್ಲ ಹೇಳ್ಚ? ಟಾರ್ ರೋಡ್ ಅಂದ್ಮೇಲೆ 100 ಗಾಡಿಗಳು ಹೋಗೋದು ಬರೋದು ಮಾಡ್ತಿರ್ತಾವಪ್ಪ. ಇದೇ ಆಟ ಅಂತ ಹೆಂಗ್ ಹೇಳ್ಚ ನೀನು? ಗೌಡ್ರಿ, CCTV ಕ್ಯಾಮ್ರಾದ ಯಾಕೆ ಹೇಳ್ರಿ ಹಾಕ್ಸೋದು? ಈಗ ಇಂಥ ವಿಚಾರಕ್ಕೇನ ಏನ್ ಮಾಡೋಣ ಗೊತ್ತಾ? ಈ ಆಟದ್ನ ಒಂದು ಹಂಗೆ ಫೋಟೋ ತಕೊಂಬಂದು ಮೊಬೈಲ್ನಾಗಿ ಫೋಟೋ ತಕೊಂಡ್ಬಿಟ್ಟು ಈ ಆಟ ನಂಬರು ಪೊಲೀಸ್ನವ್ರು ಹೇಳಿದ ಆಟ ನಂಬರು ಎರಡು ಒಂದೇ ಆಗ್ಬಿಟ್ರೆ ಗೌಡ್ರೆ ಕಳ್ಳನ ಮಕ್ಕಳು ಸಿಕ್ಕೋದ್ರು ಅಂತಾನೆ ಅರ್ಥ. ಝೂಮ್ ಹಾಕಿದ್ರೆ CCTVನಾಗ ಸಿಗುತ್ತೆ. ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ನಮ್ಮ ಅಣ್ಣ ಈ ದೇವಸ್ಥಾನದ ಐತಲ್ಲ, ಈ ಅಣ್ಣಗೆ ಹೇಳಿ ಫೋಟೋ ತಕೊಂಡ್ ಕೊಡ್ತಾ ಇತ್ತು ಅಂದ, ಅದನ್ನು ತಗೊಂಡೋಗ್ಬಿಟ್ಟು ಪೊಲೀಸ್ನರಿಗೆ ನಾವು ಸಬ್ಮಿಟ್ ಮಾಡೋಣ. ಮುಂದೆ ಕೆಲಸ ಅವ್ರು ನೋಡ್ಕೊಂತಾರೆ. ಅಣ್ಣ ಬೇಜಾರು ಮಾಡ್ಕೋಬೇಡ. ಇದು ಯಾವ ಟೈಮಿಂಗ್ಸ್ನಾಗ ಈ ಆಟ ಹೋಗೈತಿ ಅಂತ ಒಂಚೂರು ಹೇಳ್ತೇನೆ ನೋಡೋಣ. ಅಣ್ಣ ಬೇಜಾರು ಮಾಡ್ಕೊಂಬಂದಂಗೆ ಹೇಳೋಣ. ರಾತ್ರಿ 11:38 ಅಣ್ಣ ಟೈಮಿಂಗ್ಸು. ನಾಗರಾಜ, ಕೇಳಿಸ್ಕೊಂಡಲ್ಲ ಅಣ್ಣ ಹೇಳಿದ್ದು? ರಾತ್ರಿ 11:38 ಅಂತೆ. ಆ ಟೈಮ್ನಾಗೆ ಮಳೆ ಬರ್ತೈತಿಲ್ಲ? ಕಳ್ಳಸೀನಪ್ಪ, ಬಂದಿರ್ಬೋದೇನೋ. ನಾನು ಒಟ್ಟಿನ ಒಂದು 9-9:30 ಹಂಗೆ ಉಂಬಕ್ಕೆ ಹೋದೆ ಮಂತಕ್ಕೆ. ಉಂಬಕ್ಕೆ ಹೋದಾಗ ನಮ್ಮಳು ಬಿಡತ್ತ ಗೂಡ್ರತೈತೆ, ಸಣ್ಣಗೆ ಮಾಡೋದಂಗ ಐತೆ, ಏನು ಹೊಲ್ತಕ್ಕೆ ಹೋಗಕ್ಕೆ ಎದ್ದಾಗ ಹೋಯಿಂತಿ ಅಂತ ನಂದ್ಲು. ನಾನು ಇದ್ದತ್ತೇನೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಮನಿಕೊಂಡೆ. ನಾವು ಬಂದ ಮೇಲೆ ಅಲ್ಲಿ ಯಾರು ಇರ್ಲಿಲ್ವಲ್ಲ, ಅವಾಗ ಯಾರೋ ಕಳ್ಳನ ಮಕ್ಕಳು ಬಂದೇವ್ರ ಕಳ್ಳೆ ಬಂದಿರ್ಬೋದು. ಅವರು ಬಂದಿರೋರು ನಾನು ಹತ್ತು ಹೋಗ್ತಲೇ ಬಂದಿರಂಗೆ ಕಾಣ್ತೈತೆ ಕಳ್ಳ. ಇಲ್ಲ 11:38 ತೋರಿಸ್ತೈತಿ ಅಂದರೆ ಇವರು ಲಗೇಜ್ ಆಟದಾಗ ತಾಂಡೋಗ್ಬೇಕಾದ್ರೆ ಇದಾಗೈತೆ. ಅಂದರೆ ಅವರೊಂದು 10 ಗಂಟೆಗೆಲ್ಲ ಕೆಲಸ ಶುರು ಹಚ್ಕೊಂಡವ್ರಿ. 10, 10:30, 11 ಗಂಟೆಗೆಲ್ಲನ ಕೇಬಲ್ನೆಲ್ಲನ ಆಟದಾಗ ಹಾಕೊಂಡು ಅಮ್ಮಂಗೆ ಕಾಣ್ತೈತೆ ಕಳ್ಳ. ನಾರಾಯಣ, ನಿನಗೋಸ್ಕರ ಈ ಸೀನಪ್ಪ ಏನು ಬೇಕಾದ್ರು ಮಾಡ್ತಾನೆ, ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಕಳ್ಳನ ಮಕ್ಕಳು ಅರ್ಧ ಸಿಕ್ಕವ್ರಿ. ಇವಾಗ CCTV ಫುಟೇಜ್ಗೂ ಪೊಲೀಸರು ಹೇಳಿದ್ಕೂ ಎರಡಕ್ಕೂ ಸಿಂಕ್ ಆಗ್ತಾ ಐತೆ. ಅಂದ್ರೆ ಯಾವುದೋ ಒಂದು ಗ್ಯಾಂಗು ಈ ಕೇಬಲ್ ಕಳ್ತನ ಮಾಡಕ್ಕೆ ನಿಂತೈತಿ. ಇಂಥ ನನ್ನ ಮಕ್ಕಳು ನಾವು ಬಿಡಬೇಕೆ? ನಾನು ಬಿಡಲ್ಲ. ನಡೆಯಲ್ಲ. ಇನ್ನೊಂದಿರಲ್ಲ, ಈ ನಾವು ಹೋಗೋದಕ್ಕಿನ್ನೂ ಪೊಲೀಸ್ನರಿಗೆ ಫೋನ್ ಮಾಡಿಬಿಟ್ಟು ಈ ಮಾಹಿತಿ ಕೊಡೋಣ. ಹಿಂಗಾದ್ರೆ ಹಿಂಗೆ ನೀವು ಹೇಳ್ದ ಹಿಂಗೆ ಅರಿಶಿನ ಕಲ್ಲರ್ದ ಆಟ ಈ ರಸ್ತೆಯಲ್ಲಿ ಹೋಗೈತೆ ಅಂತ ಹೇಳೋಣ. ಅವಾಗ ಆ ನಂಬರು ಈ ನಂಬರು ಟ್ಯಾಲಿ ಹಾಕಿ ಪೊಲೀಸ್ನವರು ಒಂದು ವ್ಯವಸ್ಥೆ ಮಾಡ್ತಾರೆ. ಗೌಡ್ರೆ ಹೆಂಗ ಮಾಡೋಣ? ಫೋನ್ ಮಾಡಿ ಹೇಳೋಣ, ಇಲ್ಲ ಈ ವಿಡಿಯೋನು ಒಂದು ಫೋಟೋನು ತಗೊಂಡೋಗ್ಬಿಟ್ಟು ಪೊಲೀಸ್ನರಿಗೆ ತೋರಿಸೇ ಬರೋಣ. ಅಲ್ಲ ಕಳ್ಳಸೀನ, ಆಗಾಗಲ್ಲ ನಾವು ಪೊಲೀಸ್ ಸ್ಟೇಷನ್ ತಕ್ಕ ಹೋಗಿ ಅವ್ರಿಗೆ ತೊಂದರೆ ಕೊಡೋದು ಚೆನ್ನಾಗಿರಲ್ಲ. ಇದು ಯಾತ ಮೊಬೈಲ್ನಾಗ ಯಾತ ಕಳಿಸ್ತಾರಂತಲ್ಲ, ವಾಟ್ಸಪ್ಪು ಅದ್ರಾಗೆ ವಿಡಿಯೋ ಮಾಡಿ ಕಳಿಸ್ಲ ಅವ್ರು ನೋಡ್ಕೊಂತಾರೆ. ಆಮೇಲೆ ಪೊಲೀಸ್ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿರಾತು. ಗೌಡ್ರೆ, ನಿಮ್ದೇನು ಸಾಮಾನ್ಯ ತಲೆ ಅಲ್ಲ ಗೌಡ್ರಿ. ಅಬ್ಬಬ್ಬಬ್ಬ, ಐನ್ಸ್ಟೀನ್ ತಲೆಗಿನ್ನ ದೊಡ್ಡದೇನಪ್ಪ ನಿಮ್ದು. ಥ್ಯಾಂಕ್ ಯು ಸೋ ಮಚ್ ಗೌಡ್ರಿ, ಒಳ್ಳೆ ಐಡಿಯಾ ಕೊಟ್ಟಿದ್ದೀರ. ಅಣ್ಣ ಬೇಜಾರು ಮಾಡ್ಕೊಂಬಂಗೆ
ನನ್ನ ನಂಬರ್ಗೆ ಇದನ್ನ ವಾಟ್ಸಪ್ ಮಾಡ್ತಾ ಈ ವಿಡಿಯೋನ ಪ್ಲೀಸ್. ಯಾಕಂದ್ರೆ ಇದು ನಾವು ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಿಮಗೂ ಕೈ ಜೋಡಿಸ್ಬೇಕು. ನಮ್ಮ ನಾಗರಾಜಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ನೀವು ಪ್ಲೀಸ್ ಪುಟ್ ಟುಗೆದರ್ ಹ್ಯಾಂಡ್ಸ್ ವಿತ್ ಮೀ ಅಷ್ಟೇ. ಆಯ್ತು, ನಿಮ್ಮ ನಂಬರ್ ಕೊಟ್ಟೋಗಿರಿ, ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ. ಆಯಿತು ಸರ್, ನಿಮ್ಮ ನಂಬರ್ ನನ್ನ ಮೊಬೈಲ್ನಾಗ ಐತೆ, ಸೇವ್ ಮಾಡ್ಕೊಂಡಿದ್ದೀನಿ ಆಗಲೇನಾ. ನಿಮ್ಮ ನಂಬರ್ಗೂ ಹಾಯ್ ಅಂತ ಕಳಿಸ್ತೀನಿ. ಹಾಯ್, ಐ ಆಮ್ ಶೀನಪ್ಪ ಅಂತ ಕಳಿಸ್ತೀನಿ. ಪ್ಲೀಸ್ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ವಿಡಿಯೋನ. ಬೇಜಾರು ಮಾಡ್ಕೋಬೇಡ, ನಾವು ತೊಂದರೆ ಕೊಡ್ತಾ ಇದ್ದೀವಿ ಅಂತ ಮಿಸ್ ಮಾಡ್ದಂಗೆ ಕಳಿಸ್ಬೇಕು. ಆಯ್ತು ಸರ್, ಕಳಿಸ್ತೀವಿ ಹೇಳಿ. ನಾಗರಾಜ, ಇನ್ನೆಲ್ಲ ನಿನಗೆ ತಲೆ ಕೆಡಿಸ್ಕೋಬೇಡ. ಇನ್ನೊಂದು 4-5 ದಿನದಾಗ ನಿನ್ ಕೇಬಲ್ ಸಿಗ್ತೈತೆ. ಇಲ್ಲಾಂದ್ರೆ ಆ ಕೇಬಲ್ ದುಡ್ಡಾದ್ರೂ ಸಿಗ್ತೈತಿ. ಲೇ, ನನ್ನ ನಂಬಿದ್ದ ಅಂದ್ರೆ ನಾನು ಕೈ ಬಿಡಲ್ಲ, ನಡಿಯಲ್ಲ. ನಡಿಲ, ಹೋಗೋಣ. ಲೇ ಸೀನಾ, ಈಗ ಅವರು ವಾಟ್ಸಪ್ನ ಕಳಿಸ್ತಾರಲ್ಲ, ಅದನ್ನ ಪೊಲೀಸ್ನರಿಗೆ ಕಳ್ಸಂಕಂಡ್ಲ ಆಮೇಲೆ 100% ಕಳಿಸ್ತೀನಿ ಗೌಡ್ರಿ, ನಡೀರಿ ಹೋಗೋಣ. ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಬೇರೆ ಏನು, ನೀನೇ ನಾನು ನಾನೇ ನೀನು. ಒಂದೇ ಕಡಲಂತೆ ಇನ್ನು ನಾನು ನೀನು, ತೀರ ಸಾಗರ ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು. ಹಾಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ, ಚಂದಿರನನ್ನು ಚಂದಿರನನ್ನಲು ಅಂಜಿಕೆ ಏನು, ಅಳುಕಿನ್ನೇನು. ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ, ನಿನ್ನ ಹೆಸರೇ ಕೊನೆಯ ಮಾತು, ಕೊನೆಯ ನಾದ, ಕೊನೆಯ ವೇದ. ಪ್ರೀತಿ 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 ಪ್ರೀತಿ. ಅಬ್ಬಾ, ನಂದಿಸ, ಏನ್ಲ ಕಂಠ ನಿಂದು. ರಾಮ 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 ರಾಮ. ವಿಜಯ್ ಪ್ರಕಾಶು, ಅರ್ಜುನ್ ಜನ್ಯ, ತಿರ್ಗ ರಾಜೇಶು, ಕೃಷ್ಣನು, 3 ನಿಂತ್ಕೊಂಡು ಆಡಿರಿ ಹೆಂಗಿರ್ತೈತು ಹಂಗೈತ್ ಕಳ ನಿನ್ ಕಂಠ. ರಾಮ ರಾಮ, ಸಖತ್ತಾಗಿ ಹೇಳ್ತೆ ಕಣಲೇ. ಸರಿಗಮ್ಮಪ್ಪ ಸೀನಿಯರಿಗೆ ಹೋಗ್ಬಿಡು ಸುಮ್ಮನ ನೀನು. ಲೇ ಸೀನಪ್ಪ, ಬಾರ ತಿಕ್ಕ ಮುಚ್ಕೊಂಡು ಸುಮ್ನತ್ತಲಿ. ಅಯ್ಯ ನೀನ್ ಇಲ್ಲೇ ಬಂದರಿಗೆ ಟೀ ಕಾಸು ಕೊಡಕ್ಕೆ ಏನಂತ ಆಗ್ತಿಲ್ಲ, ಇನ್ನ ಸರಿಗಮ್ಮಪ್ಪಾಗ ಹೋಗಕ್ಕೈತೆ. ಬಾರ್ಲ, ನಮ್ಮಂತರಿಗೆಲ್ಲ ಅದೃಷ್ಟ ಐತಾವೆಲ್ಲನ. ಲೇ ನನ್ನ ಮಗಳೇ, ಲೇ ನಂದಿಸ, ಅಯ್ಯ ನಿನ್ನ ಕಲೆ ಯಾರ ಮನೆ ಅಪ್ಪಂದು ಸೊತ್ತಲ್ಲ ಕಳ್ಳ. ಶ್ರದ್ಧೆಯಿಂದ ಕಲಿತ್ರೆ ಕರೆದ್ರೆ ಸರಸ್ವತಿ ತಾಯಿ ಓಡೋಡಿ ಬಂದು ನಮ್ಮ ನಾಲ್ಗೆ ಮೇಲೆ ನಲಿತಾಳ ಕಾಣಲ್ಲ. ಅಯ್ಯ ನಿನ್ನಲ್ಲಿ ಕಲಿಬೇಕು ಎಂಬ ಆಸಕ್ತಿ ಇರ್ಬೇಕು ಅಷ್ಟೇನ. ಯಾಕೋ ನೀನು ಸರಿಗಮ್ಮಪ್ಪ ಓದಕ್ಕಾಗಲ್ಲ. ಬೀದಿ ದೀಪದಲ್ಲಿ ಕೂಕೊಂಡು ಓದಿದ ವಿಶ್ವೇಶ್ವರಯ್ಯ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಡ್ಯಾಮ್ಗಳನ್ನೇ ಕಟ್ಟಿರೋ ಕಾಣಲ್ಲ. ಬೀದಿ ದೀಪದಲ್ಲಿ ಕೂಕೊಂಡು ಅವಮಾನಕ್ಕೀಡಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ದೇಶಕ್ಕಾಗ ಸಂವಿಧಾನ ಬರೆದ್ರು ಕಾಣಲ್ಲ. ಅಯ್ಯ ನಿನ್ನ ಕಷ್ಟ ಪಡ್ಬೇಕು, ಶ್ರದ್ಧೆ ಕೊಟ್ಟು ನೋಡ್ಬೇಕು ಕಾಣಲ್ಲ. ಯಪ್ಪ ನನ್ ಕೈಲಿ ಆಗಲ್ಲ ಕಣಪ್ಪ, ಏನೋನು ಅಯ್ಯೋ ನಾವು ಬಡವ್ರ ಮಕ್ಕಳು ನನ್ನ ಕೈಲಿ ಆಗಲ್ಲ ಅಂತಂದ್ರೆ ಆಗಲ್ಲ ಅಷ್ಟೇನಾ, ಮಾಡ್ಬೇಕು. ನಡಿ ಮುಂದೆ ನುಗ್ಗಿ ನಡೆ ಮುಂದೆ, ತಗ್ಗದೆ ಜಗ್ಗದೆ ಬಗ್ಗದೆ ನುಗ್ಗಿ ನಡೆ ಮುಂದೆ ಅಂತ ಹೋಗ್ತಾ ಇದ್ರೆ ಯಾವುದು ತಡೆಯಲ್ವಲ್ಲಿ. ನೀನ್ ಎದುರು ನಿಂತ್ಕೊಂಡ್ರೆ ಪ್ರಕೃತಿನೇ ನಿನಗೆ ಸಪೋರ್ಟ್ ಮಾಡುತ್ತೆ ಕಣ್ಣ. ಮಗ ನಡಿ ಮಗ ನೀನು ಅಂತಾನ. ನೀನು ಟ್ರೈ ಮಾಡು. ಅದ್ಯಾವುದೋ ಡ್ಯಾನ್ಸಿಗೆ ಅಯ್ಯಮ್ಮ ಬಂದಿತ್ತಲ್ಲ ನೋಡು, ಅಯ್ಯಮ್ಮ ಮನೆ ಕೂಕೊಂಡಿದ್ರೆ ಆಗದೆ ನೋಡು. ಅಯ್ಯಮ್ಮ ಸೀರೆ ಉಟ್ಕೊಂಡೆ ಡ್ಯಾನ್ಸ್ ಮಾಡೋದು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಾಗೋ ಅಲ್ಲಿ ಯಾವ್ದ್ರಾಗೋನು. ನೀನ್ ದಡೆ ಕುಣಿಯೋದಪ್ಪ. ಎಲ್ಲರೂ ಬರ್ಬೋದು. ಕಲೆ ಯಾರಪ್ಪನ ಮನೆ ಸೊತ್ತಲ್ಲ ಕಣ್ಣಲ್ಲಿ ನಂದಿಸ. ನಡಿ, ಒಂದರ್ಧ ಟೀ ಹಾಕ್ ನಡಿ. ನೀನು ಮುಂದೆ ಹೇಳೋದಕ್ಕಿನ್ನು ಹೋಗಿ ಯಾವ್ದಾನ ಕ್ವಾಣದ ಮುಂದೆ ಕಿನ್ನೂರಿ ಬರ್ಸಿರ ಕ್ವಾಣನ ಹಿಂಗೆ ತಲೆಲ್ಲಾಡಿಸ್ಕೊಂಡು ನಿನ್ಕಂತೈತಿ. ನಡಿಯಲ್ಲ ಕಾಪಿ ಕಾಸು ನಡಿಯಲೇ. ಲೇ ಸೀನಾ, ಅವಕ್ಕೆಲ್ಲ ರಾಗ ಶ್ರುತಿ ಎಲ್ಲ ಇರ್ಬೇಕು ಕಣಲ್ಲ. ಸುಮ್ನೆ ನಾನು ಚಂದ ಕಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೋಗಕ್ಕಾಗಲ್ಲ. ಈಗ ನಾವು ಟೀ ಲೋಟ ತೊಳ್ಕೊಂಡೇ ಇರ್ಬೇಕು ಅಂತ ನಮ್ಮ ಮನೆಗೆ ಬರ್ದಿದ್ರೆ ಏನು ಮಾಡಕ್ಕಾಗಲ್ಲ. ಏ ನಂದಿಸ, ಹಂಗ ತಿಳ್ಕೊಂಬೋಕ್ ಹೋಗ್ಬೇಡ ಕಣಲ್ಲ. ಯಾರ್ಯಾರ ಹಣೆ ಏನೇನು ಬರ್ದೈತ ಯಾರಿಗ ಗೊತ್ತು. ನಾಳೆ ದಿನ ನೀನು ದೊಡ್ಡ ಸಿಂಗರ್ ಆದ್ರೂ ಆಗ್ಬೋದು.
ಕೇಳಿಸ್ಕೊಳ್ರಿ, ನೀವು ಅಷ್ಟೇ, ನಿಮ್ಮ ಮಕ್ಕಳು ಅಷ್ಟೇನ. ಅವ್ರು ಹಾಡು ಹೇಳ್ತಾ ಇದಾರೆ, ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತ ಅವ್ರನ್ನ ಬೈದು ಸುಮ್ನಿರ್ಸಕ್ ಹೋಗ್ಬೇಡ್ರಿ. ಅವ್ರಿಗೆ ಏನೇನ್ ಆಸಕ್ತಿ ಇತ್ತೋ ಅದ್ರ ಕಡೆ ಗಮನ ಕೊಡ್ಸಿ. ವಿಡಿಯೋ ಮುಂದೆ ಬರ್ತೈತೆ. ಕೇಬಲ್ ಕಳ್ರನ್ನಂತೂ ನಾನು ಸುಮ್ಮನೆ ಬಿಡಲ್ಲ, ಅವ್ನು ಹಿಡಿದೇ ಹಿಡಿತೀನಿ.